ಕಡೆಗೂ ರಾಜ್ಯ ಸರ್ಕಾರಗಳ ಒತ್ತಾಯಕ್ಕೆ ಕೇಂದ್ರ ಸರ್ಕಾರ ಮಣಿದಿದೆ. ರಾಜ್ಯಗಳಿಗೆ ಕೋವಿಡ್ ಲಸಿಕೆ ವಿತರಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಎಲ್ಲ ರಾಜ್ಯಗಳಿಗೂ ಸೇರಿ 1,92,00,000 ಕೋವಿಡ್ ಲಸಿಕೆಯನ್ನ ವಿತರಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಇದೀಗ ನಿರ್ಧಾರ ಮಾಡಿರುವಂತದ್ದು. ಎಲ್ಲಾ ರಾಜ್ಯಗಳಿಗೂ ಇದೀಗ ಲಸಿಕೆ ಸಪ್ಲೈ ಆಗುತ್ತೆ. ಸುಮಾರು 1,92,00,000 ಕೋವಿಡ್ ಲಸಿಕೆ ವಿತರಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಇನ್ನು ಉಚಿತವಾಗಿ ರಾಜ್ಯಗಳಿಗೆ ಕೊರೋನಾ ಲಸಿಕೆಯನ್ನ ವಿತರಣೆ ಮಾಡಲಾಗುತ್ತೆ. ಮೇ 16ರಿಂದ 31ರವರೆಗೆ ಕೋವಿಡ್ ಲಸಿಕೆ ವಿತರಣೆಗೆ ಅನುಮತಿಯನ್ನ ಕೊಡಲಾಗಿದೆ. ಹಾಗಾಗಿ ಕರ್ನಾಟಕಕ್ಕೆ ಅಂದಾಜು 10 ಲಕ್ಷಕ್ಕೂ ಹೆಚ್ಚು ಲಸಿಕೆ ಸಿಗುವ ಸಾಧ್ಯತೆ ಇದೆ. ಎಲ್ಲ ರಾಜ್ಯಗಳಿಗೂ ಸೇರಿ 1.92 ಕೋಟಿ ಕೋವಿಡ್ ಲಸಿಕೆ ವಿತರಣೆ ಮಾಡುವುದಕ್ಕೆ ಇದೀಗ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಕೇಂದ್ರ ಸರ್ಕಾರ ಉಚಿತವಾಗಿ ರಾಜ್ಯಗಳಿಗೆ ಕೊರೋನಾ ಲಸಿಕೆಯನ್ನ ವಿತರಣೆ ಮಾಡಲಿದೆ. ಮೇ 16ರಿಂದ 31ರವರೆಗೆ ಕೋವಿಡ್ ಲಸಿಕೆ ವಿತರಣೆಗೆ ಅನುಮತಿಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಶೀಘ್ರದಲ್ಲೇ ಇದೀಗ ಕರ್ನಾಟಕದಲ್ಲಿ ಲಸಿಕೆ ವಿತರಣೆಯನ್ನ ಮಾಡಲಾಗುತ್ತೆ. ಸದ್ಯ ಇದೀಗ ಲಸಿಕೆ ಲಭ್ಯ ಇಲ್ಲದೆ ಇರೋ ನಿಟ್ಟಿನಲ್ಲಿ ಸೆಕೆಂಡ್ ಡೋಸ್ ಅನ್ನ ಯಾರ್ಯಾರು ತೆಗೆದುಕೊಳ್ತಾ ಇದ್ರು ಅವರಿಗೆ ಮಾತ್ರ ಕೊಡಲಾಗ್ತಾ ಇತ್ತು. 18ರಿಂದ 45 ವರ್ಷದವರೆಗೂ ಕೂಡ ಕೋವಿಡ್ ಲಸಿಕೆಯನ್ನ ಕೊಡೋದನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು. ಇದೀಗ ಕೇಂದ್ರ ಸರ್ಕಾರ ಒತ್ತಾಯಕ್ಕೆ ಮಣಿದಿದೆ. ಎಲ್ಲಾ ಕಡೆಗಳಲ್ಲೂ ಕೂಡ ಲಸಿಕೆ ಬೇಕು ಅನ್ನುವಂತಹ ಒತ್ತಡ ಇತ್ತು ಕೇಂದ್ರ ಸರ್ಕಾರದ ಮೇಲೆ. ಇದೀಗ ಕೇಂದ್ರ ಸರ್ಕಾರ ಲಸಿಕೆಯನ್ನ ನೀಡೋದಕ್ಕೆ ಮುಂದಾಗಿದೆ. ನೆನೆ ಆಕ್ಸಿಜನ್